ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈ ರುಚಿಗೆ ಸ್ವಾಗತ. ಒಂದು ಬೌಲ್ಗೆ 1 ಗ್ಲಾಸ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗೋಧಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಗೋಧಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಆಗ ಮೊದಲಿಗೆ ಎಲ್ಲ ವೀಡಿಯೋಗಳು ಬರುತ್ತೆ, ನೋಡಬಹುದು ನೀವು. ಗೋಧಿ ಹಿಟ್ಟು ಕಲಸಿದ್ದಾಗಿದೆ. ಈಗ ಮೇಲಿಂದ 1 ಸ್ಪೂನ್ ಎಣ್ಣೆ ಹಾಕಿ ಅದನ್ನು ನಾದಿ ಇಟ್ಬಿಡ್ತೀನಿ. ಈಗ ರೆಸ್ಟ್ ಮಾಡೋದಕ್ಕೆ ಒಂದು 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಇಡ್ತೀನಿ. ಇದಾಗಿದೆ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ಈರುಳ್ಳಿ ಹಾಕ್ಕೊಳ್ತೀನಿ, ಫ್ರೈ ಮಾಡ್ಕೊಳ್ತೀನಿ. ಸಣ್ಣಗೆ ಉದ್ದವಾಗಿ ಕಟ್ ಮಾಡಿರೋಂತಹ ಈರುಳ್ಳಿ, ಒಂದು 3 ಗೆಡ್ಡೆ ಈ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ತಿರುಗಿಕೊಂಡು ನಾವು ಈರುಳ್ಳಿನ ಹುರ್ಕೋಬೇಕು. ತಳ ಹತ್ತದೇ ಇರೋ ಹಾಗೆ ನಾವು ಈರುಳ್ಳಿನ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದು ಆಗಿದೆ. ಆಲೂಗಡ್ಡೆ, ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಆಲೂಗಡ್ಡೆನ. ಒಂದು 3 ಗೆಡ್ಡೆ ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿರೋದು ಇದು. ಇದಕ್ಕೆ ಹುರಿದಿಟ್ಕೊಂಡಿರೋ ಅಂತಹ ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಟಾಕೋಸ್ ಮಾಡೋದಕ್ಕೆ ಇದು. ಟಾಕೋಸ್ ಮಾಡೋದಕ್ಕೆ 1 ಸ್ಪೂನು ಚಿಲ್ಲಿ ಫ್ಲೇಕ್ಸು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅದನ್ನ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಟಾಕೋಸ್ ಮಾಡೋದಕ್ಕೆ ನಾವು ಹೊರಗಡೆಯಿಂದನೇ ತರಬೇಕು ಅಂತ ಏನಿಲ್ಲ. ಟಾಕೋಸ್ನ ಈ ರೀತಿ ಮಾಡಿಕೊಂಡು ತಿನ್ಕೋಬಹುದು. ಮನೆಯಲ್ಲೇ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಈಗ ಸ್ಟವ್ ಹಚ್ಚಿ ಹೆಂಚಿಟ್ಟಿದ್ದೀನಿ. ಹೆಂಚು ಕಾದಿದೆ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಸವರ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ನಾನು ಚಪಾತಿ ಹೊಸ್ದಿಟ್ಕೊಂಡಿದ್ದೆ, ಲಟ್ಸಿಟ್ಕೊಂಡಿರೋ ಚಪಾತಿನ ಹೆಂಚ ಮೇಲೆ ಹಾಕಿದ್ದೀನಿ. ಈಗ ಅದನ್ನು 1 ಮಿನಿಟಿಂದ 2 ಮಿನಿಟ್ ಒಳಗಡೆ ಬೇಯಿಸ್ಕೋಬೇಕು ನಾವು. ಈಗ ಅದನ್ನ ನಾನು ತಿರುವಾಕ್ಕೊಳ್ತೀನಿ. ಒಂದು ಮಿನಿಟಿಂದ 2 ಮಿನಿಟ್ ಬೇಯಿಸ್ಕೊಂಡ್ರೆ ಸಾಕು. ಇದನ್ನ ನಾವು ಹೀಗೆ ತಿರುವಾಕಿ ಬೇಯಿಸ್ಕೋಬೇಕು. ಈಗ ಇದಾಗಿದೆ. ಇದನ್ನ ತೆಕ್ಕೊಂಡಿದ್ದೀನಿ. ಈಗ ಅದಕ್ಕೆ 1 ಸ್ಪೂನು ಕೆಚಪ್ ಹಾಕ್ಕೊಳ್ತೀನಿ, ಟೊಮೆಟೊ ಕೆಚಪ್ಪು.
ಹಾಕ್ಕೊಂಡು ಎಲ್ಲ ಕಡೆ ನಾನು ಸ್ಪ್ರೆಡ್ ಮಾಡ್ಕೊಳ್ತೀನಿ, ಅದನ್ನ ಸವರ್ಕೊಳ್ತೀನಿ. ಈಗ ಎಲ್ಲ ಕಡೆ ನಾನು ಅದನ್ನ ಸವರ್ಕೊಂಡಿದ್ದೀನಿ. ಚೀಸ್ ತೊಗೊಂಡಿದ್ದೀನಿ 1 ಪೀಸು, ಅದನ್ನ ಕಟ್ ಮಾಡಿ ಚಪಾತಿನಲ್ಲಿ ಹಾಕ್ಕೊಳ್ತೀನಿ ಹೊಸ್ತಿರೋದ್ರಲ್ಲಿ. ಈಗ ಅದಕ್ಕೆ ಆಲೂಗಡ್ಡೆ ಮಿಕ್ಸ್ ಮಾಡಿರೋದಿತ್ತಲ್ಲ, ಈರುಳ್ಳಿ ಆಲೂಗಡ್ಡೆ ಪಲ್ಯ, ಅದನ್ನ ಇಟ್ಕೊಳ್ತೀನಿ. ಈಗ ಇಟ್ಕೊಂಡು ಅದ್ರ ಮೇಲೆ ಒಂದು ಚೀಸ್ ಪೀಸ್ ಇಟ್ಕೊಂಡು ಅದನ್ನ ಕ್ಲೋಸ್ ಮಾಡಿದೆ. ಈಗ ಅದನ್ನ ಎಲ್ಲ ಕಡೆ ಸವರ್ಕೊಳ್ತೀನಿ ನೀಟಾಗಿ. ಈಗ ಹೆಂಚು ಕಾದಿದೆ, ಅದ್ರ ಮೇಲೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಟಾಕೋಸ್ಗೆ. ಈಗ ಎಲ್ಲ ಕಡೆ ಎಣ್ಣೆನ ನಾವು ಸವರ್ಕೊಳ್ಬೇಕು. ಈಗ ಅದನ್ನ ನಾನು ತಿರುವಾಕೊಳ್ತೀನಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಟಾಕೋಸ್ನ. ಫ್ರೆಂಡ್ಸು ರಿಲೇಷನ್ಸ್ಗೆಲ್ಲ ವೀಡಿಯೋಗಳನ್ನು ಶೇರ್ ಮಾಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಎಲ್ಲ ಕಡೆ ಬೇಯಿಸ್ಕೋಬೇಕು ಚೆನ್ನಾಗಿ. ಈಗ ಇದಾಗಿದೆ, ಇದನ್ನ ತೆಕ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇನ್ನೊಂದನ್ನು ರೆಡಿ ಮಾಡ್ಕೊಳ್ತೀನಿ. ಲಟ್ಟಿಸ್ಕೊಂಡು ಬೇಯಿಸ್ಕೊಂಡಿರೋಂತಹ 1 ಮಿನಿಟ್ ಬೇಯಿಸ್ಕೊಂಡಿರೋಂತಹ ಚಪಾತಿ, 1 ಮಿನಿಟ್ ಇಂದ 2 ಮಿನಿಟ್ ಒಳಗಡೆ ಬೇಯಿಸ್ಕೊಂಡಿರೋಂಥದ್ದು. ಅದಕ್ಕೆ ಕೆಚಪ್ ಸವರಿದ್ದೀನಿ, ಟೊಮೆಟೊ ಕೆಚಪ್ ಸವರಿ ಅದರಲ್ಲಿ ಚೀಸ್ ಇಡ್ತಾಯಿದ್ದೀನಿ. ಚೀಸ್ ಇಟ್ಟು ಅದ್ರ ಮೇಲೆ ಮಸಾಲೆ ರೆಡಿ ಮಾಡಿದ್ನಲ್ಲ, ಹಾಲು ಮಸಾಲೆನ ಇಡ್ತಾಯಿದ್ದೀನಿ. ಈ ರೀತಿ ನಾವು ಒಂದು ಸೈಡ್ನಲ್ಲಿ ಇಟ್ಕೊಂಡು ಅದನ್ನ ಕ್ಲೋಸ್ ಮಾಡಿದ್ದಾಯಿತು. ಈಗ ಹೆಂಚು ಕಾದಿದೆ, ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ರೆಡಿ ಮಾಡಿಟ್ಟಿರೋ ಅಂಥದ್ದನ್ನು ಹಾಕಿದ್ದೀನಿ. ಈಗ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇನ್ನೊಂದು ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಈಗ ಎಲ್ಲ ಆಗಿದೆ, ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಈ ಥರ ಮನೆಯಲ್ಲಿ ನಾವು ಮಾಡಿಕೊಂಡು ತಿನ್ನಬಹುದು. ಎಲ್ಲರಿಗೂ ಇಷ್ಟ ಆಗುವಂತಹ ಟಾಕೋಸ್ ಇದು. ಮಕ್ಕಳಿಂದ ಇದು ದೊಡ್ಡವ್ರವರೆಗೂ, ವಯಸ್ಸಾದವ್ರವರೆಗೂ ಎಲ್ಲರೂ ತಿನ್ನಬಹುದು ಇದು.